ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ಮರ ವಿಜ್ಞಾನಿ ಆಗಿರುವಂತ ವಿಜಯ್ ನಿಶಾಂತ್ ಅವರು ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹಳ್ಳ ಹಿಡಿದಿರುವಂತ ಒಂದು ಯೋಜನೆಯನ್ನ ನಾವು ಗಮನಿಸ್ತಾ ಇದ್ವಿ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಎಷ್ಟು ಇಂಚಲ್ಲಿ ಗ್ಯಾಪ್ ಇರಬೇಕು, ಆ ಗ್ಯಾಪ್ ಇಲ್ಲ. ಎಷ್ಟಡಿ ಗುಂಡಿ ತೆಗಿಬೇಕು, ತೆಗ್ದಿಲ್ಲ. ಹಳ್ಳ ಹಿಡಿದಿದೆ. 15 ಲಕ್ಷ ಗಿಡ ನೆಡ್ತೀವಿ ಅಂತ. ಒಂದ್ ಕಡೆ ಗಿಡಾನು ಹಾಳು, ಹಣಾನು ಹಾಳು. ಈ ಯೋಜನೆ ಬಗ್ಗೆ ನಿಮ್ದು ಫಸ್ಟ್ ರಿಯಾಕ್ಷನ್ ಏನ್ ಸರ್? ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಅಂತ? ಇಲ್ಲ, ಈ ಪ್ರಾಜೆಕ್ಟ್ ನ ಇದು ನಮ್ದು BMC DCF ಕೂಡ ನನ್ನ ಅಡ್ವೈಸರ್ ಆಗಿ ಅಂತ ಹೇಳಿ ಎಲ್ಲೋ ಹೇಳಿದ್ರು ಅಂತೆ. ನಾನು ತಗೊಳ್ಳಿ ವಿಜಯ್ನ, ಅವರು ಎಕ್ಸ್ಪರ್ಟೀಸ್. ಬಿಕಾಸ್ ನಾನು ಹೈಕೋರ್ಟ್ ಅಪಾಯಿಂಟ್ಮೆಂಟ್ 3 ಕಮಿಟಿಲಿ ಇದ್ದೆ. ಇದಕ್ಕಿಂತ ಬಂದ್ಬಿಟ್ಟು ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲೂ ಇದ್ದೀನಿ. ಮ್ಯಾಕ್ಸಿಮಮ್ ನಿಮ್ ಆಸಿಡಿಂಗ್ ಕೇಸು, ಆಮೇಲಿಂದ ಮರಗಳಿಗೆ ಏನಾದ್ರು ತೊಂದರೆ ಆಗೋದು, ಆಮೇಲೆ ಕನ್ಸರ್ವೇಷನ್ ಎಫರ್ಟ್, ಇದ್ರದ್ದೆಲ್ಲ ತುಂಬಾ ಮಾಡಿದ್ರಿಂದ ನನ್ನ ಹೆಸರು ಬಂದಾಗ ಅಂತ ಹೇಳಿದ್ರು. ನನಗೆ ಬೇರೆ ಏನೋ PL ಇತ್ತು, ಇದಕ್ಕಿಂತ ಇಂಪಾರ್ಟೆಂಟ್ ಗಿಡ ನೆಡೋದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಇದೊಂಥರ ರೆಕಾರ್ಡ್ ಮಾಡ್ತಾ ಅಂತ ಒಳ್ಳೆ ವಿಚಾರ ಅಂತ ಹೇಳಿ ನಾನು ಸಪೋರ್ಟ್ ಲೆಂಡ್ ಮಾಡ್ತೀನಿ ಇದಕ್ಕೆ ಅಂತ ಹೇಳಿ ಕೂಡ ನಾನು DCF BDA DCF ಅವ್ರಿಗೂ ಹೇಳಿದ್ದೆ. ಆಕ್ಚುಲಿ ಅವರು ನನ್ನ ಸ್ನೇಹಿತರೆ. ಅವ್ರು ಆಕ್ಚುಲಿ ಒಂದು ಇದ್ರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ. ಗಿಡ ನೆಡೋದಕ್ಕೆ ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ? ಯಾರು ಬೇಡ ಅಂತ ಹೇಳೋದಿಲ್ಲ. ಆಮೇಲೆ ಇದೇ ಗೌರ್ಮೆಂಟ್ ಇದು ನಮ್ಮ ಹೆಸರುಗಟ್ಟ 5500 ಎಕರೆ ನಾನೇನು ಹೈಕೋರ್ಟ್ ಅಲ್ಲಿ ಹೋಗಿ ಇದು ಮಾಡಿ ಅದನ್ನ ಮತ್ತೆ ತರಬೇಕು, ಅದನ್ನ ಮತ್ತೆ 5500 ಎಕರೆ ಕನ್ಸರ್ವ್ ರಿಸರ್ವ್ ಮಾಡ್ಬೇಕು ಅಂತ ಹೇಳಿದಾಗ ಇದೇ ಗೌರ್ಮೆಂಟ್ ಅಲ್ಲಿ ನಮ್ಮ ಖಂಡ್ರೆ ಸಾರು ಇದೆಲ್ಲ ಮಾಡಿ ಎನ್ವೈರನ್ಮೆಂಟ್ ಎಫರ್ಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರು. ಆ ಕನ್ಸ್ಟ್ರಕ್ಟಿವ್ ವೇಲಿ ನಾನು ಹೌದು ಇದು ತುಂಬಾ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಈ ತರದ್ದು ಒಂದು ಎಫರ್ಟ್ ಆಗಿರ್ಲಿಲ್ಲ. ನಮ್ಮ ಇವರು ಒಂದು ಮನೆಗೆ ಒಂದು ಗಿಡ ಅಂತ ಹೇಳಿ ನಮ್ಮ ಗುಂಡೂರಾವ್ ಕಾಲದಲ್ಲಿ ನಮ್ಮ ನಗಿನಾಲ್ ಅವರು 15 ಲಕ್ಷನ ಅವತ್ತಿನ ಕಾಲಕ್ಕೆ ನೆಟ್ಟಿರ್ತಾರೆ. ಆಕ್ಚುಲಿ ಅದೇ ಇವತ್ತು ನೀವೇನು ಬೆಂಗಳೂರಲ್ಲಿ ಇವತ್ತು ಗ್ರೀನರಿ ಆಗಿರೋದನ್ನ ನಾನು ನೋಡಿರ್ತೀರಾ. ಬಟ್ ಓವರ್ ದ ಟೈಮ್ ನಿಮ್ಗೆ ಗೊತ್ತಿರುತ್ತೆ ಇವತ್ತು ಅರ್ಬನೈಸೇಷನ್ ಆಗ್ತಾ ಇದೆ, ಜಾಗ ಹೇಳ್ತೀರಾ, ಇದ್ರೆಲ್ಲ ಇದಾಗ್ದಿರೋದ್ನ ಇದಾಗ್ದಾರೆ. ಮ್ಯಾಮ್ ಇವಾಗ ನೀವು ಇವಾಗ ಗ್ರೌಂಡ್ ರಿಯಾಲಿಟಿ ಗ್ಯಾರಂಟಿ TV ಮಾಡ್ಬಿಟ್ಟಿದ್ದಾರೆ. ಉಲ್ಲಾಸ್ ಅವರು ಒಂದೊಂದು ಇದನ್ನ ಹಿಡ್ಕೊಂಡು ಅದನ್ನ ಯಾವ್ದನ್ನು ನಾವು ಸುಳ್ಳು ಅಥವಾ ಆಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್ ಆಕ್ಚುಲಿ, ಅಲ್ವಾ? ನಾವು ಕಮಿಂಗ್ ಟು ದ ಪಾಯಿಂಟ್, ಇದು ರೀಸನಿಂಗ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ರೀಸನಿಂಗ್ ಮಾಡ್ತೀನಿ ಮ್ಯಾಮ್, ಏನೇನ್ ಆಗಿರ್ಬೋದು ಇಲ್ಲಿ ಅಂತ ಹೇಳಿ. ನನಗೆ ಯಾಕಂದ್ರೆ ನನಗೆ ತುಂಬಾ ಜನ ನ್ಯೂಸ್ ಕಳಿಸ್ತಾ ಇದ್ರು, ವಿಜಯ್ ಈ ತರ ಹಿಂಗ್ ಆಗ್ತಾ ಇದೆ ಈ ತರ ಅಂತ ಹೇಳಿದಾಗ ಅಲ್ಲ ಗೊತ್ತಲ್ಲ, ಪಾಸಿಟಿವ್ ನೆಗೆಟಿವ್ ಎಲ್ಲ ಆಗಿ ಇದೆಲ್ಲ ಕಳಿಸ್ಬೇಕಾದ್ರೆ ಕೆಲವು ವಿಡಿಯೋ ನೋಡಿದಾಗ ನನಗೂ ಸ್ವಲ್ಪ ಇದಾಯ್ತು. ಯಾಕಂದ್ರೆ ಪ್ಲಾಂಟೇಶನ್ ಇದೆಯಲ್ಲ, ಇಟ್ಸ್ ಟು ಟೆಕ್ನಿಕಲ್ ಪಾಯಿಂಟ್. ಟೆಕ್ನಿಕಲ್ ಅಂದ್ರೆ ಟೆಕ್ನಿಕಲ್ ಆಗಿ ಪ್ಲಾಂಟಿಂಗ್ ಮಾಡ್ಬೇಕು. ಇಷ್ಟೇ ಹಳ್ಳ ಇರ್ಬೇಕು, ಇಷ್ಟೇ ಉದ್ದದ ಗಿಡ ಇರ್ಬೇಕು, ಇಷ್ಟೇ ನೀರ್ ಹಾಕ್ಬೇಕು, ಇದು ಅಂತೆಲ್ಲ ಹೇಳಿ ಇದ್ ಮಾಡಿರೋದನ್ನ ಒಂದು ನಮ್ಗೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ ರೆಗ್ಯುಲರ್ ಪ್ಲಾಂಟೇಶನ್ ಅಲ್ಲಿ. ಮ್ಯಾಮ್ ದ ಬಿಗ್ಗೆಸ್ಟ್ ಫ್ಲಾ ಈ ಎಂಟೈರ್ ಈ ರೆಕಾರ್ಡ್ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಫ್ಲಾ ಏನ್ ಗೊತ್ತಾ? ಹ್ಯಾರಿಸ್ ಅವರು ಇದನ್ನ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಅಥವಾ BDA ಇದು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ನಮ್ಗೆ ಯಾವ್ದು ಡೌಟ್ ಇಲ್ಲ ಆಕ್ಚುಲಿ. ಬಟ್ ಯಾರು ಮಿಯಾವಾಕಿ ಮಾಡ್ಬೇಕು ಅಂತ ಐಡಿಯಾ ಕೊಟ್ರಲ್ಲ, that is the biggest wrong thing they have done it actually. Now let me give you the reason. Ma'am, ನೀವು ಮಿಯಾವಾಕಿನ ಹೇಗೆ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ ಅಂದ್ರೆ ಜಗತ್ ಕನ್ಸ್ಟ್ರೈನ್ ಇದ್ದಾಗ ಮಾಡಬೇಕು. ಜಗತ್ ಕನ್ಸ್ಟ್ರೈನ್ ಇದ್ದಾಗ ಅಥವಾ ನಮ್ಗೆ ಚಿಕ್ಕ ಜಾಗದಲ್ಲಿ ಇದ್ದಾಗ ಮಾತ್ರ ಈ ತರ ಒಂದು ಮೆಥಡಾಲಜಿನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆಕ್ಚುಲಿ. ಅರ್ಥ ಆಯ್ತಾ? ಇದಕ್ಕೆ ಸೊ ಆ ಟೆಕ್ನಿಕಲ್ ಪ್ರಿನ್ಸಿಪಲ್ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಒಂದು ನಮ್ಮ ಇಂಡಿಯಾದಲ್ಲ, ಹೊರಗಡೆ ಎಲ್ಲ ಬೇರೆ ದೇಶ ಕಂಟ್ರೀಸ್ ಅಲ್ಲಿ ಎಲ್ಲಿ ಕನ್ಸ್ಟ್ರೈನ್ ಇದೆಯೋ, ಎಲ್ಲಿ ಸಾಯಿಲ್ ಕಂಡೀಷನ್ ಸರಿಗಿಲ್ವೋ, ಎಲ್ಲಿ ಜಾಗ ಇಲ್ವೋ, ಇದನ್ನೆಲ್ಲ ನನ್ನ ಫ್ರೆಂಡ್ ಶುಭೇಂದು ಶರ್ಮಾ ಅಂತ ಹೇಳಿ ಮಿಯಾವಾಕಿ ಎಕ್ಸ್ಪರ್ಟ್ ಇದಾರೆ, ಅವರೇ ಮಾಡಿರೋದು ಇಷ್ಟೊಂದ್ ಕಡೆ ಆಕ್ಚುಲಿ. ಸೊ ಅವ್ರ ಜೊತೆ ನಾನು ಸ್ಪೆಂಡ್ ಮಾಡಿದ್ದೀನಿ ಕ್ವೈಟ್ ಎ ಟೈಮ್ ವಿತ್ ದ ಮಿಯಾವಾಕಿ. ಬಿಕಾಸ್ ನಾನು ಮಿಯಾವಾಕಿಗೆ ನನ್ಗೆ ಅದಕ್ಕೆ ಇರ್ಬೇಕಾದ್ರೆ ನಾನು ನ್ಯಾಚುರಲಿಟಿ ಮೇಲೆ ಬಿಲೀವ್ ಮಾಡೋದ್ರಿಂದ ನಾನು ಅದನ್ನ ದ ಹೋಲ್ ಪ್ರೊಸೀಜರ್ ಅಲ್ಲಿ ಮಿಯಾವಾಕಿನ ತಂದಿದ್ದು ತುಂಬಾ ತಪ್ಪು ಮ್ಯಾಮ್ ಆಕ್ಚುಲಿ. ಯಾಕಂದ್ರೆ ಮಿಯಾವಾಕಿ ಇಲ್ಲಿ 250 ಎಕರೆ ಇತ್ತು ಮ್ಯಾಮ್. ಅವ್ರಿಗೆ 250 ಜಾಗ ಇದ್ದಿದ್ಮೇಲೆ ತುಂಬಾ ಜಾಗ ಇದೆ ಇಲ್ಲ ಆಕ್ಚುಲಿ. ಇವರು ನ್ಯಾಚುರಲ್ ಪ್ಲಾಂಟೇಶನ್ಗೆ ಯಾಕೆ ಹೋಗಿಲ್ಲ ಅನ್ನೋದು ಒಂದು ಡೌಟ್. ಜಸ್ಟ್ ಬಿಕಾಸ್ ಸಂಬಡಿ ಸೆಡ್ ಇಟ್ ಫಾರ್ ದ ರೆಕಾರ್ಡ್, ಹ್ಯಾವ್ ದೇ ಚೆಕ್ ದ ಇಂದೋರ್ ರೆಕಾರ್ಡ್? 12.5 ಲಕ್ಷ ಇಂದೋರಲ್ಲಿ ಏನ್ ರೆಕಾರ್ಡ್ ಮಾಡಿದ್ದಾರೆ, ಯಾವ ತರ ಮಾಡಿದ್ದಾರೆ, ಅಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ರೆ ಅದನ್ನೇನಾದ್ರು ಇವ್ರು ಸ್ಟಡಿ ಮಾಡಿದಾರ ಅನ್ನೋದು ಒಂದು ಕ್ವೆಶ್ಚನ್ ಆಕ್ಚುಲಿ. ಗೊತ್ತಾಯ್ತಾ? ಆಮೇಲಿಂದ ಬೆಂಗಳೂರಲ್ಲಿ ನೀವು ಮೇಜರ್ ಟ್ರೀಸ್ ಏನ್ ನೀವು ನೋಡಿದಿರಾ, ನೀವು ಹಾಕಿದ್ರೆ ಅಂದ್ರೆ ಒಂದು ಹಳ್ಳ ತೋಡಿ ಒಂದು ಪ್ರಾಪರ್ ಆಗಿ ಒಂದು ಮ್ಯಾನೇಜ್ ಮಾಡಿ ಒಂದು ಸರ್ಟನ್ ಡಿಸ್ಟೆನ್ಸ್ ಕೊಟ್ಟು ಹಾಕಿದ್ರಿ ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಮ್ಯಾಮ್ ಆಕ್ಚುಲಿ. ಆಯ್ತಾ? ಕರೆಕ್ಟ್ ಅಲ್ವಾ?
ಸೊ ನ್ಯಾಚುರಲ್ ಆಗಿ ಬರೋ ಒಂದು ವಿಚಾರಕ್ಕೆ ಇವರು ಮಿಯಾವಾಕಿ ಅನ್ನೋದು ಏಲಿಯನೇಟೆಡ್ ಸಿಸ್ಟಮ್. ನಮ್ಮ ಟ್ರಾಪಿಕಲ್ ಕಂಡೀಷನ್ಸ್ಗೆ ಈ ತರ ಸಿಸ್ಟಮ್ ಬೇಕಾಗಿಲ್ಲ ನಮ್ಗೆ. ಯಾಕಂದ್ರೆ SG ನಗಿನಾಲ್ ಅವರು ನೀವು ಜಯನಗರ, ಮಲ್ಲೇಶ್ವರಂ ಇದನ್ನೆಲ್ಲ ಏನ್ ನೆಟ್ಟಿದ್ರೋ ದಟ್ ಇಟ್ ಸೆಲ್ಫ್ ಇಸ್ ಅ ಮಿಯಾವಾಕಿ ಇನ್ ನ್ಯಾಚುರಲ್ ಸ್ಟೇಟ್. ಹೌದು, ಅರ್ಥ ಆಯ್ತಾ? ಹಾ, ಕರೆಕ್ಟ್ ಅಲ್ವಾ? ಎಲ್ಲ ಮರಗಳು ದೊಡ್ಡದಾಗಿದಿಲ್ಲ ಮ್ಯಾಮ್, ಎಲ್ಲ ದೊಡ್ಡದು ಮರ ಆಗಿದೆ, ಕ್ಯಾನಪಿ ಆಗಿದೆ, ದೊಡ್ಡದಾಗಿ ಬಂದಿದೆ, ಎಲ್ಲ ಆಗಿದೆ ಆಕ್ಚುಲಿ. ಸೊ ಇಷ್ಟು ದೊಡ್ಡ ನಾಲೆಜ್ ಬ್ಯಾಂಕ್ ಇದ್ಬಿಟ್ಮೇಲೆ ಇವ್ರು BD ಅವ್ರು ಏನ್ ಮಾಡಿದ್ದಾರೆ, PCCF ಅಥವಾ BMC ಡಿಪಾರ್ಟ್ಮೆಂಟ್ ಅವ್ರನ್ನ ಇನ್ವಾಲ್ವ್ ಮಾಡಿದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆಕ್ಚುಲಿ ನಮ್ಗೆ BD ಅವರು. ಯಾಕಂದ್ರೆ PCCF ಇಸ್ ದ ಹೋಲ್ ಫಾರೆಸ್ಟ್ ಅಥಾರಿಟಿ ಇರ್ತಾರೆ. ಅವರು ಇಡೀ ಕರ್ನಾಟಕದ ಪೂರ್ತ ಅವ್ರಿಗೆ ಒಂದು ಪ್ಲಾಂಟೇಶನ್ ಮಾಡಿರ್ತಾರೆ. ಅವ್ರಿಗೆ ಎಲ್ಲೆಲ್ಲಿ ಯಾವ ಮಣ್ಣು, ಯಾವ ಹವಾಗುಣ, ಎಲ್ಲದಕ್ಕೂ ಒಂದು ಎಕ್ಸ್ಪರ್ಟೀಸು ಅವ್ರಿಗಿಂತ ಇರೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಅವ್ರನ್ನ ಇವರು ಸಜೆಸ್ಟ್ ಮಾಡಿದಾರೆ ಅನ್ನೋದು ಕೊಡೋದು ಅದೊಂದು ದೊಡ್ಡ ಲೂಪ್ ಹೋಲ್ ಆಗುತ್ತೆ ಮ್ಯಾಮ್ ಆಕ್ಚುಲಿ. ಆಮೇಲೆ ಇವಾಗ ನಮ್ಮ ಉಲ್ಲಾಸ್ ಅವರು ಆ ಮರಗಳ ಗಿಡಗಳನ್ನ ತೋರ್ಸ್ಬೇಕಾದ್ರೆ ದಟ್ ಈಸ್ ದ ಸ್ಯಾಡೆಸ್ಟ್ ಪಾರ್ಟ್ ಆಫ್ ದ ಹೋಲ್ ಪ್ರೊಸೆಸ್. ಯಾರಾದ್ರೂ 2 ಅಡಿಗೆ ತೆಗೆದು ಇಟ್ಬಿಟ್ಟು ಹೋಗ್ತಾರ ಮ್ಯಾಮ್ ಆಕ್ಚುಲಿ. ಹೋಗ್ಲಿ, ಅದು ಬಿಟ್ಬಿಡ್ತೀನಿ, ಒಪ್ಕೊಂತೀನಿ, ಹೋಗ್ಲಿ. ಅವಸರದಲ್ಲಿ ಹೌದು ಇದು ಎಕ್ಸ್ಪರ್ಟೀಸ್ ವರ್ಕ್, ವಾಲಂಟಿಯರ್ಸ್. ಮ್ಯಾಮ್ ಒಂದು ವಾಲಂಟಿಯರ್ ಗ್ರೂಪ್ ಬಂದ್ರೆ ಒಂದು 500 ಜನನ್ನ ತಂದು ನಿಲ್ಲಿಸಕ್ಕೆ ನಾವು 1 hour 1.5 hour ಹೋಗ್ಬಿಡುತ್ತೆ ಮ್ಯಾಮ್ ಆಕ್ಚುಲಿ. ಈ ತರ ಪ್ಲಾಂಟೇಶನ್ ಟೈಮ್ ನಿಮ್ಗೆ ಅರ್ಥ ಆಯ್ತಾ ಹೇಳ್ತಾ ಇರೋದು? ಲೈನ್ ಮಾಡಿ, ನಾವ್ ಲೈನ್ ಮಾಡಿ. ಸೊ ಇವರು ಅದು ಯಾವ ಈ ಟೆಕ್ನಿಕ್ ಏನ್ ಮಿಯಾವಾಕಿ ಟೆಕ್ನಿಕ್ ಅಲ್ಲಿ ಹಿಂಗ್ ಸುಮ್ನೆ ಹಿಂಗ್ ತೆಗೆದು ಹಿಂಗ್ ಇಟ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಯಾರು ಐಡಿಯಾ ಕೊಟ್ರೋ ಆ ಮಿಯಾವಾಕಿ ಹಿ ಇಸ್ ದ ಮೇನ್ ಕಲ್ಪ್ರಿಟ್ ಇನ್ ದಿಸ್ ಹೋಲ್ ಪ್ರೋಸೆಸ್ ಆಕ್ಚುಲಿ. ಯಾಕಂದ್ರೆ ಈ ಎಕ್ಸೈಟ್ಮೆಂಟ್ ಆಮೇಲೆ ಈ ಮನಿ ಪಾರ್ಟ್ ಇದೆಯಲ್ಲ, ಅದು ರಾಂಗ್ ವೇ ಅಲ್ಲಿ ಡೈವರ್ಟ್ ಮಾಡಿದ್ದಾರೆ ಇದನ್ನ ಆಕ್ಚುಲಿ. ಕರೆಕ್ಟ್ ಅಲ್ವಾ ಮ್ಯಾಮ್? ಮ್ಯಾಮ್ ಇವಾಗ ನಿಮ್ಗೆ ಗೊತ್ತಿರುತ್ತೆ ಇಷ್ಟು ಗಿಡ ನೆಡಬಹುದು, ಇಷ್ಟು ಜನ ಬಂದ್ರೆ ಅಂತ ನಿಮ್ಗೆ. ಮ್ಯಾಮ್ ಇಲ್ಲಿ ಇವ್ರು ಏನ್ ಹೇಳ್ತಾರೆ ನೋಡಪ್ಪ, ನಾವು ಜನಗಳನ್ನ ವಾಲಂಟಿಯರ್ ಕರಿತೀವಿ, ಅವ್ರು ಎಷ್ಟಾಗ್ತದೆ ಅದ್ ಮಾಡ್ತಾರೆ, ಬಟ್ ಸ್ಕಿಲ್ಡ್ ವರ್ಕರ್ ಬರ್ತೀವಿ ಅಂತ ಸ್ಕಿಲ್ ವರ್ಕರ್ ತಗೊಂಡ್ ಪ್ಲಾಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಅಲ್ಲೇ ಕನ್ಫ್ಯೂಷನ್. ನೋಡಿ ಮ್ಯಾಮ್, ಅಲ್ಲೇನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಏನಕ್ಕೆ ಗೊತ್ತಾ? ಸ್ಕಿಲ್ಡ್ ವರ್ಕರ್ ಎಷ್ಟು ನೆಡ್ತಾರೆ, ವಾಲಂಟಿಯರ್ ಎಷ್ಟು ನೆಡ್ತಾರೆ ಅನ್ನೋದು ಒಂದು. ಆಮೇಲಿಂದ 50,000 ಜನನ ಬಂದಾಗ ಒಂದ್ ಕಡೆ ಮ್ಯಾಮ್ ಇಂದೋರಲ್ಲಿ ಮೋಸ್ಟ್ ಪ್ರಾಬಬ್ಲಿ ನನ್ಗೆ ಗೊತ್ತಿಲ್ಲ, ಪ್ಲೀಸ್ ಚೆಕ್ ಮಾಡಿ, ಎಲ್ಲ ಒಂದೇ ಕಡೆ ಒಂದೇ ಪ್ಲಾಟ್ ಅಲ್ಲಿ ಮಾಡಿರೋದು, ಒಂದೇ ಜಾಗದಲ್ಲಿ ಮಾಡಿರೋದು. ಈ ಡಿಫ್ರೆಂಟ್ ಪಾರ್ಟ್ ಇದ್ದಾಗ ಕೋಆರ್ಡಿನೇಷನ್ ಎಷ್ಟು ಕಷ್ಟ ಆಗುತ್ತೆ ಮ್ಯಾಮ್ ಆಕ್ಚುಲಿ. ಆಮೇಲೆ ಇನ್ನೊಂದು ತಪ್ಪು ಮಾಡಿದ್ದಾರೆ. ಗಿಡ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಬಿಟ್ಬಿಡಿ, ಇದೆಲ್ಲ ಹೋಗ್ಲಿ, ಟೆಕ್ನಿಕಾಲಿಟಿ ಅಥವಾ ಏನೋ ಆಯ್ತು ಹುಮ್ಮಸ್ಸಲ್ಲಿ ಇದ್ರಲ್ಲೆಲ್ಲ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ನೋ ಯು ಟೆಲ್ ಮೀ, ಎಷ್ಟೊಂದು ಗಿಡನ ಹಂಗೆ ಬಿಟ್ಟು ಸಾಯಕ್ ಬಿಟ್ಟು ಬಂದಿದಾರಲ್ಲ, ಅದ್ ಹೆಂಗೆ? ಓಕೆ ಸರ್, ಅಲ್ಲಿಟ್ಟಿರೋದು ಅಟ್ಲೀಸ್ಟ್. ಮ್ಯಾಮ್ ಆಮೇಲೆ ಇನ್ನೊಂದು ಲಾಸ್ಟ್ ರೀಸನಿಂಗ್ ಹೇಳ್ತಾ ಇದೀನಿ. ಯಾವ್ದಾದ್ರು ಈ ತರ ದೊಡ್ಡ ಪ್ಲಾಂಟೇಶನ್ ಡ್ರೈವ್ ಮಾಡ್ಬೇಕಾದ್ರೆ, ನೀವು ದೊಡ್ಡ ಡ್ರೈವ್ ಈ ತರ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಮ್ಯಾಮ್ ಗಿಡನ ತಂದು 5 ರಿಂದ 1 ವೀಕ್ ವರೆಗೂ ಅದಕ್ಕೆ ನೀರು ಉಣಿಸಿ ಆ ಜಾಗಕ್ಕೆ ಅಕ್ಲಮೆಟೈಸ್ ಆಗ್ಬೇಕು. ಅದು ಆಕ್ಚುಲಿ ಅಡ್ಜಸ್ಟ್ ಆಗ್ಬೇಕು. ಇವ್ರು ಇಮಿಡಿಯೇಟ್ ಆಗಿ ತಂದು ಹಾಕಿರೋದು ಇನ್ನೊಂದು ರೀಸನ್ ನೋಡಿ. ಇಲ್ಲಿ ಈ ಕವರ್ ಎಲ್ಲ ನೋಡ್ತಾ ಇದ್ರೆ ಎಸ್ದು ಬಿಟ್ಟು ಹೋಗಿರೋದು, ಇದನ್ನೆಲ್ಲ ಹೆಂಗ್ ಇವರು ನೋಡಿಲ್ಲ ಅನ್ನೋದು ತುಂಬಾ ಬೇಜಾರಿನ ವಿಚಾರ. ಆಮೇಲೆ ಬೆಂಗಳೂರು ಗ್ರೀನ್ ಸಿಟಿ, ಗಾರ್ಡನ್ ಸಿಟಿ ಇಂದ ಒಂದು ಒಳ್ಳೆ ವಿಚಾರ ಸ್ಟಾರ್ಟ್ ಮಾಡಿ ಎಲ್ಲ ಎಕ್ಸೈಟೆಡ್ ಇದ್ದಾಗ, ವಾಲಂಟಿಯರ್ ಫುಲ್ ಆದಾಗ, ಬಜೆಟ್ ಕನ್ಸ್ಟೆಂಟ್ ಇಲ್ದಾಗ ಈ ತರ ಆಗಿರೋದು ಬೇಜಾರಾಗುತ್ತೆ. ಆಮೇಲೆ ದಿಸ್ ಇಸ್ ನಾಟ್ ಎಂಕರೇಜಬಲ್ ಅನ್ಸುತ್ತೆ ಮ್ಯಾಮ್ ಆಕ್ಚುಲಿ ಕಂಪ್ಲೀಟ್ ಆಗಿ. ಓಕೆ ಸರ್, ಎಲ್ಲವೂ ಅವೈಜ್ಞಾನಿಕವಾಗಿ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂತ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.